ನೋಡ್ತಿದ್ದೀರಾ ನ್ಯೂಸ್ 84 ಕನ್ನಡ, ನ್ಯೂಸ್ ಅಂಡ್ ಮೋರ್. ನಮಸ್ಕಾರ. ನನ್ನ ಹೆಸರು ಎಸ್ ಮೂರ್ತಿ ಅಂತೇಳಿ, ರಾಹುಲ್ ಕನ್ವೆನ್ಷನ್ ಹಾಲಿನ ಮಾಲೀಕರು ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಈ ಗ್ಯಾಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಸಪ್ಲೈ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧದ ಭೀತಿಯಿಂದಾಗಿ ನಮ್ಮ ಮೈಸೂರಿನ ಕಲ್ಯಾಣ ಮಂಟಪಗಳಿಗೂ ಎಫೆಕ್ಟ್ ಆಗಿದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡುವಂಥ ದೃಷ್ಟಿನಲ್ಲಿ ಬುಕ್ ಮಾಡಿಕೊಂಡಿರುವಂಥ ಗ್ರಾಹಕರುಗಳಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಮದುವೆ ಸಮಾರಂಭಗಳಿಗೆ ಸಪ್ಲೈ ಮಾಡೋದಿಲ್ಲ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಎಚ್ ಮುನಿಯಪ್ಪ ಅವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಸೊ ಹಾಗಾಗಿ ಗ್ರಾಹಕರುಗಳು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇದು ತಾತ್ಕಾಲಿಕವಾಗಿರ್ತದೆ. ಯಾವತ್ತು ಸರ್ಕಾರ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತದೆ ಆವತ್ತಿನ ದಿನದಲ್ಲಿ ನಿಮಗೂ ನಾವು ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಯ ತನಕ ಮದುವೆ ಬುಕ್ ಮಾಡಿಕೊಂಡಿರೋಂಥವ್ರುಗಳು ಪರ್ಯಾಯ ವ್ಯವಸ್ಥೆ ಅಂತಂದರೆ, ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ಖಾಲಿ ಜಾಗ ಇದ್ದಂಥ ಕಲ್ಯಾಣ ಮಂಟಪಗಳಲ್ಲಿ ಸೌದೆ ಒಲೆಗಳನ್ನು ನೀವು ಹಾಕ್ಕೊಂಡು ಮದುವೆ ಮಾಡುವಂಥ ವ್ಯವಸ್ಥೆಗಳಿಗೆ ನಾವು ಪೂರ್ಣವಾಗಿ ಸಹಕಾರವನ್ನು ಕೊಡ್ತೀವಿ. ಇಲ್ಲ ಕ್ಯಾಟ್ರಿಂಗ್ಗಳಿಗೆ ನೀವು ಕೊಡುವಂಥ ಸಂದರ್ಭದಲ್ಲಿ ಅವರುಗಳು ಆಲ್ರೆಡಿ ಅಡುಗೆ ಮಾಡಿ ತರುವಂಥದ್ದಾಗಿರೋದ್ರಿಂದ ಅವರು ಸೌದೆ ಒಲೆಗಳನ್ನು ಉಪಯೋಗಿಸೋದು ಪ್ರತಿದಿನ ಮಾಡ್ತಾ ಇರ್ತಾರೆ, ಅಂದರೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರುಗಳಿಗೆ ನೀವು ಮನವಿಯನ್ನು ಮಾಡಿಕೊಂಡು ಅಲ್ಲಿ ಕ್ಯಾಟ್ರಿಂಗನ್ನು ಮಾಡಿಕೊಂಡು ಕಲ್ಯಾಣ ಮಂಟಪಗಳಿಗೆ ಸಪ್ಲೈ ಮಾಡಿಕೊಂಡು ನೀವು ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋದು ಸೂಕ್ತ ಅಂತ ನನ್ನ ಭಾವನೆ. ಮತ್ತು ಮನವಿ ಏನಪ್ಪ ಅಂತಂದರೆ, ಮತ್ತೊಂದು, ಈಗ ಸಿಲಿಂಡ್ರು ಹೆಚ್ಚಿಗೆ ಸಿಗ್ತಾ ಇದ್ದಾಗ ನಮಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತಿರಲಿಲ್ಲ. ಸಾವಿರಾರು ಜನನ ಕರೆದು ಅಡುಗೆ ಮಾಡಿ ಬಡಿಸೋವಂಥದ್ದು ರೂಢಿಯಾಗಿರೋದ್ರಿಂದ ಇದನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗೆ ಬಗೆ ಬಗೆಯ ತಿಂಡಿಗಳನ್ನು ಮಾಡೋವಂಥದ್ದನ್ನು ನೀವು ಕಡಿಮೆ ಮಾಡಬೇಕು. ಅಂಥದ್ರಲ್ಲಿ ಸಿಲಿಂಡರ್ನ ನಾವು ಬಳಸದೇ ಸೌದೆ ಒಲೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟೇ ಕಡಿಮೆ ಜನದಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ನಮ್ಮ ಭಾವನೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಮಂಟಪದ ಮಾಲೀಕರುಗಳು ನಿಮಗೆ ಪೂರ್ಣವಾದ ಸಹಕಾರವನ್ನು ನೀಡ್ತೀವಿ. ಆದರೆ ಸಿಲಿಂಡ್ರು ಸರ್ಕಾರನೇ ಸಪ್ಲೈ ಮಾಡದೇ ಇರೋದ್ರಿಂದ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಹೇಳಿದಂಗೆ ಎಲ್ಲ ಕಲ್ಯಾಣ ಮಂಟಪಗಳಲ್ಲೂ ಮದುವೆಗೋಸ್ಕರ ದಿನಾಂಕವನ್ನು ನಿಗದಿ ಮಾಡಿ ಬುಕ್ ಮಾಡಿಕೊಂಡಿರ್ತೀರಿ. ಈಗ LPG ಸಿಲಿಂಡ್ರು, ಗ್ಯಾಸ್ ಸಿಲಿಂಡ್ರು ಸರ್ಕಾರದಿಂದಲೇ ಸಪ್ಲೈ ಮಾಡದೇ ಇರೋದ್ರಿಂದ ಏಜೆನ್ಸಿಯವರು ನಮಗೆ ಫೋನ್ ಮುಖಾಂತರ ಸರ್ಕಾರದಿಂದ ನಮಗೆ ಸಪ್ಲೈ ಆಗ್ತಾ ಇಲ್ಲ, ನಿಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೇ ನಾನು ನಮ್ಮ ಕಲ್ಯಾಣ ಮಂಟಪದಲ್ಲಿ ಬುಕ್ ಮಾಡಿಕೊಂಡಿರೋಂಥ ಗ್ರಾಹಕರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಬಟ್ ಸರ್ಕಾರ ಸಪ್ಲೈ ಮಾಡದೇ ಇರೋದ್ರಿಂದ ನಾವು ಕಲ್ಯಾಣ ಮಂಟಪ ಮಾಲೀಕರು ಏನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ದಯಮಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಬೇಕು. ಅದಕ್ಕೆ ನಾನು ಕ್ಯಾಟ್ರಿಂಗ್ ಅವ್ರನ್ನ ನೀವು ಮನವಿ ಮಾಡಿಕೊಂಡು ಅವ್ರ ಹತ್ರ ಅಡುಗೆ ಮಾಡಿಸ್ಕೊಂಡು ತಂದು ಬಡಿಸಿ ಕಾರ್ಯಕ್ರಮವನ್ನು ಮಾಡಿಸ್ಕೊಳ್ಳುವಂಥದ್ದು ಒಂದಾಗಿರ್ತದೆ. ಇಲ್ಲ ನಮ್ಮ ಕಲ್ಯಾಣ ಮಂಟಪದಲ್ಲಿ ಜಾಗಗಳಿದ್ದಂಥ ಸಂದರ್ಭದಲ್ಲಿ ನೀವು ಸೌದೆ ಒಲೆಯನ್ನು ಹಾಕ್ಕೊಂಡು ಅಡುಗೆ ಮಾಡೋದಕ್ಕೆ ಪೂರ್ಣ ಸಹಕಾರವನ್ನು ಕಲ್ಯಾಣ ಮಂಟಪದ ಮಾಲೀಕರುಗಳು ಮಾಡಿಕೊಳ್ಳಲಿಕ್ಕೆ ಸಿದ್ಧರಾಗಿರ್ತೀವಿ. ಈ ಸರ್ಕಾರ ಕಲ್ಯಾಣ ಮಂಟಪದ ಮಾಲೀಕರುಗಳಿಗೆ ಯಾಕೋ ಏನೋ ಗೊತ್ತಿಲ್ಲ, ಯಾವಾಗಲೂ ಸಹಕಾರವನ್ನು ನೀಡ್ತಾ ಬಂದಿರೋಲ್ಲ. ಆದರೆ ನಾನು ಸರ್ಕಾರನ ಈ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಒಂದು ಮದುವೆ ಅಂದಾಗ ಒಂದು ಹೆಣ್ಣಿನ ತಂದೆ 30 ವರ್ಷದ ದುಡಿಮೆಯಲ್ಲಿ ಉಳಿಸಿ ಒಂದು ಮಗಳ ಮದುವೆ ಮಾಡಬೇಕು ಅನ್ನೋವಂಥ ಆಸೆ ಆಕಾಂಕ್ಷೆಗಳನ್ನು ತಂದೆ ತಾಯಿಗಳು ಇಟ್ಕೊಂಡಿರ್ತಾರೆ. ದಯಮಾಡಿ ಸರ್ಕಾರ ಇದನ್ನು ಗಮನಿಸಬೇಕು. ಅಟ್ಲೀಸ್ಟು 8ರಿಂದ 10 ಸಿಲಿಂಡ್ರು ಒಂದು ಮದುವೆ ಖರ್ಚಾಗ್ತದೆ. ಸೊ ಅವರುಗಳಿಗೆ ನಾವು ಮನವಿ ಮಾಡಿ ಕಡಿಮೆ ಜನರುಗಳನ್ನು ಕರೆದು
ಮದುವೆ ಮಾಡೋವಂಥದ್ದನ್ನು ತಿಳಿ ಹೇಳಿದಾಗ ಅಟ್ಲೀಸ್ಟ್ ಒಂದು 3-4 ಸಿಲಿಂಡರ್ ಆದರೂ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಆಸೆ ಆಕಾಂಕ್ಷೆಗಳನ್ನು ಅಟ್ಲೀಸ್ಟು 30 ವರ್ಷದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನದಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ನಮ್ಮ ಅಸೋಸಿಯೇಷನ್ನಿಂದ ಪತ್ರವನ್ನು ಸುಧಾ ಬರೀತಾ ಇದ್ದೀವಿ.